ನನ್ನ ಚಾನೆಲ್ನಲ್ಲಿ ಸ್ವಾಗತ. ಇವತ್ತು ನಾನು ಸೌತೆಕಾಯಿ ರಾಯ್ತವನ್ನು ಬೇರೆ ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ಇದು ಮೊಸರು ಸ್ವಲ್ಪ ಬೀಟ್ ಮಾಡಿಟ್ಕೊಂಡಿದ್ದು, ಇದು ಸೌತೆಕಾಯಿ ಹೆರಿಸಿ ಉಪ್ಪು ಹಾಕಿ ನೀರು ತೆಗೆದು ಇಟ್ಕೊಂಡಿದ್ದು, ಇದು ರುಬ್ಕೊಳ್ಳಿಕ್ಕೆ ಹಸಿಮೆಣಸು, ಈ ಸೌತೆಕಾಯಿ ಹೆರಿಸಿ ತೆಗೆದ ನೀರು, ಇದು ಸ್ವಲ್ಪ ಪುದೀನ, ಇದು ಕೊತ್ತಂಬರಿ ಸೊಪ್ಪು, ಇದು ಹಸಿಮೆಣಸು, ಇದು ಅರ್ಧ ಚಮಚ ಜೀರಿಗೆ, 2-3 ಎಸಳು ಬೆಳ್ಳುಳ್ಳಿ, ಇದು ಅರ್ಧ ಚಮಚ ಸಕ್ಕರೆ. ಉಪ್ಪನ್ನು ಮೊದಲೇ ಹಾಕಿ ಸೌತೆಕಾಯಿ ನೀರನ್ನು ತೆಗೆದಿದ್ರಿಂದ ನೋಡಿಕೊಂಡು ಬೇಕಾದರೆ ಮಾತ್ರ ಹಾಕ್ಕೋಬೇಕು. ಇದನ್ನೆಲ್ಲ ರುಬ್ಕೋಬೇಕು. ರುಬ್ಬಿದ್ದು ಪುದೀನ, ಧನಿಯಾ ಪೇಸ್ಟು, ಮೊಸರು, ಇದು ಸೌತೆಕಾಯಿ. ಎಲ್ಲ ಸೇರಿಸ್ಕೋಬೇಕು. ಒಗ್ಗರಣೆ ಸಹ ಬೇಕಾಗಿಲ್ಲ, ಹಾಗೆ ಅನ್ನದ ಜೊತೆ ತುಂಬ ಚೆನ್ನಾಗಿರುವುದು, ಹಾಗೆ ಸಹ ತಿನ್ಬೋದು ರಾಯ್ತ. ಸ್ವಲ್ಪ ತಂಪುಗೊಳಿಸಿ.